ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಲ್ಲಿ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಸೊ ಫುಲ್ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಲೇಬೇಕು, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಫುಲ್ ವ್ಲಾಗ್ ನೋಡಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಏನೇನಾಗುತ್ತೆ ಅಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ಲೆಟ್ಸ್ ಗೋ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಕ್ಯಾಬ್ ಸಿಕ್ತು. ಕ್ಯಾಬ್ ಹತ್ಕೊಂಡು ನಾನು ನನ್ನ ಫ್ರೆಂಡು ಆಫೀಸಿಗೆ ಹೋಗಿ ಲಾಗಿನ್ ಆದ್ವಿ. ಲಾಗಿನ್ ಆಗಿ ಸ್ವಲ್ಪ ಹೊತ್ತಿಗೆ ಬ್ರೇಕ್ ಕೊಟ್ಟರು. ಬ್ರೇಕಲ್ಲಿ ಟೀ ಮತ್ತು ಬಿಸ್ಕೆಟ್ ತೊಗೊಂಡು ಯಾವನ್ ಲಾಗಿನ್ ಆಗ್ತಾನೆ ಮತ್ತು ಕೆಲಸ ಮಾಡಬೇಕಲ್ಲ ಅಂತ ಅಂದ್ಕೊತಿದ್ವಿ. ಅಷ್ಟೊತ್ತಿಗೆ ನಮ್ಮ ಶಿಫ್ಟೇ ಮುಗ್ದೋಯ್ತು ಗುರು. 5:30 ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಿಲ್ಲ. ಸೊ ಮತ್ತೆ ಕ್ಯಾಬ್ ಹತ್ಕೊಂಡು ನಾನು ನನ್ನ ಫ್ರೆಂಡು ಹೊರಟ್ವಿ. ಏನು ಬೆಳಗ್ಗೆ ರೂಮ್ಗೆ ಹೋಗ್ತಿದ್ದಾಳೆ ಅಂತ ಅಂದ್ಕೊತಿದ್ರ. ನಮಗಿದ್ದು ನೈಟ್ ಶಿಫ್ಟು, ಅದರಿಂದ ನಮ್ಗೆ ಬೆಳಗ್ಗೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಆದರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಈಗ ರೂಮ್ಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಕಾಯ್ತಾಯಿದ್ದೀವಿ. ಏನಕ್ಕಂದರೆ ಫಸ್ಟು ಹೋಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಸೂರ್ಯ ಅಂತೂ ಸಕ್ಕತ್ತಾಗಿ ಕಾಣ್ತಾಯಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಬಂದಿಲ್ಲ. ರೂಮ್ಗೆ ಹೋಗಿ ನಿದ್ದೆ ಮಾಡಿ ಎದ್ದು ರೆಡಿಯಾಗಿ ನಾನು ನನ್ನ ಫ್ರೆಂಡು ಮತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಹೊರಟ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅಣ್ಣನ ಹೋಟ್ಲಿತ್ತು ಅಂಥೇಳಿ ಅಣ್ಣನ ಹೋಟ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಒಳ್ಳೆ ಸರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅಣ್ಣಂಗೆ ಮಾತಾಡಿಸ್ಕೊಂಡು ಬಾಯ್ ಹೇಳಿ ಮತ್ತೆ ಹೊರಟ್ವಿ. ರೂಮ್ಗೆ ಬರ್ತಿದ್ದಂಗೆ ಮಳೆರಾಯ ನಮಗೋಸ್ಕರ ಕಾಯ್ತಾ ಇದ್ದ. ಸೊ ಅವನದು ಒಂದು ವಿಡಿಯೋ ಮಾಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕೀಪ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಿಗೆ ಹೋಗಿ ವೆಯ್ಟ್ ಮಾಡಿ.